ಸರ್ವಜ್ಞ ಹುಟ್ಟಿದಂತ ನಾಡು ಮಾಸೂರು ಗ್ರಾಮಕ್ಕೆ ಇವತ್ತು ಟಿವಿ 9 ಒಂದು ಸ್ವಾತಿ ಕೊಲೆ ಪ್ರಕರಣಕ್ಕಾಗಿ ಬಂದಿದ್ದೀರಿ. ನಿಮಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ. ಟಿವಿ 9 ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯಾವ ಶಿಕ್ಷೆ ಆಗಬೇಕು ಇವತ್ತು ಶಿಕ್ಷೆ ಅನ್ನೋದ ಅದಲ್ಲ ಇಂಪಾರ್ಟೆಂಟ್. ಯಾವ ಜಾತಿ ಆಗಲಿ ಯಾವ ಸಮಾಜನ ಆಗಲಿ ಇವತ್ತು ಒಂದು ಅನ್ಯಾಯ ಆಗಿದೆ ನಮ್ಮ ಮಾಸೂರು ಮಗಳದು. ಜಾತಿ ಧರ್ಮ ನಮಗಿದು ಬೇಕಾಗಿಲ್ಲ. ಯಾವ ಜಾತಿ ಆಗಲಿ, ನಾವು ಹಿಂದೂ ನಾವು ಮುಸ್ಲಿಂ ಅದು ಬೇಕಾಗಿಲ್ಲ ನಮಗೆ. ಎಲ್ಲಾರು ಯಾವ ಜಾತಿನೇ ಆಗಿರಲಿ, ಒಬ್ಬ ಮಹಿಳೆಗೆ ನಮ್ಮ ಮಾಸೂರು ಮಗಳಿಗೆ ಅನ್ಯಾಯ ಆಗಿದೆ. ಅದನ್ನ ಸೂಕ್ತವಾಗಿ ತನಿಖೆಯನ್ನು ಈ ಕರ್ನಾಟಕ ಸರ್ಕಾರ ನಿಜವಾಗಲೂ ಮಾನ ಮರ್ಯಾದೆ ಅನ್ನೋದು ಏನ್ರ ಇತ್ತು ಅಂತಂದ್ರ ಸಿದ್ದರಾಮಯ್ಯ ಅವರಿಗೆ ನಾನು ಈ ಮಾಧ್ಯಮ ಮುಖಾಂತರ ಹೇಳಕ್ ಇಷ್ಟಪಡ್ತೇನೆ. ನಾವು ಹೆಣ್ಮಕ್ಳಿಗೆ ಫ್ರೀ ಎಲ್ಲ ಫ್ರೀ ಅಂತ ಕೊಡ್ತೀರಿ. ಎಲ್ಲಿ ಐತ್ರಿ ನಿಮ್ಮ ಸರ್ಕಾರದಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಎಲ್ಲಿ ಕೊಡಕ್ಕಾಗ್ತಾ ಇದೆ ನಿಮಗೆ? ನಿಮ್ಮ ಸರ್ಕಾರಕ್ಕೆ ಫಸ್ಟ್ ಅದನ್ನ ಕೊಡ್ರಿ. ನೀವು ಫಸ್ಟ್ ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ, ಆಮ್ಯಾಗ ಹೆಣ್ಮಕ್ಳಿಗೆ ಫ್ರೀ ಅದು ಫ್ರೀ ಅದನ್ನ ಕೊಡ್ರಿ. ಫಸ್ಟ್ ರಕ್ಷಣೆ ಕೊಡ್ರಿ. ಇದನ್ನ ಕೊಡಕ್ಕಾಗಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನೀವು ಮನ್ಯಾಗ ಇರಕ ಸೂಕ್ತವಾಗಿದ್ರಿ. ನಾನು ರಾಜು ಕಳಪ ಸಿಂದಗಿ ತಿಪ್ಪಾಬಂದ ಈ ಘಟನೆ ನಡೆದಾಗಿಂದನು ನಮ್ಮ ಹಿರೇಕೆರೆ ತಾಲೂಕಾಗ್ಲಿ ರಟಾಳಿ ತಾಲೂಕಾಗ್ಲಿ ಪೊಲೀಸರವರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಯಾವೊಂದು ಗಲಭೆ ಯಾವೊಂದು ತೊಂದರೆಗೂ ಕೊಡದಂಗೆ ನಿಷ್ಠೆಯಾಗಿ ಪೊಲೀಸ್ ಇಲಾಖೆಯವರು ನಿಷ್ಠಪ್ರತವಾಗಿ ಕಾರ್ಯ ಕೆಲಸನ ಮಾಡಿದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಟಿವಿ 9 ಹೇಳದಿಷ್ಟೇ, ಇಂಥ ಕೆಲಸಗಳನ್ನ ಯಾರೇ ಮಾಡ್ಲಿ, ಯಾವ ಗ್ರಾಮದಲ್ಲ ಮಾಡ್ಲಿ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದು ನನ್ನ ಧನ್ಯವಾದಗಳು.